20 ದಿನ ಒಳಗಡೆ ದೇವಸ್ಥಾನ ನೆಲಸಮ ಮಾಡಿ ಗುದ್ಲಿ ಪೂಜೆ ಮಾಡಲಿಲ್ಲ ಅಂದ್ರೆ ದೇವಸ್ಥಾನದ ಮುಂದ್ಗಡೆ ನಾನು ನಿರಂತರ ಧರಣಿ ಮಾಡ್ತೀನಿ. ನನ್ನ ಜೊತೆ ಯಾರು ಇಲ್ಲ ಅನ್ಕೋಬೇಡಿ, ಹನುಮಂತನ ಶಕ್ತಿ ಇದೆ. ನಾನೊಬ್ಬ ಹನುಮಂತನ ಭಕ್ತನಾಗಿ ನನ್ನ ಜೊತೆ ಹನುಮಂತನ ಭಕ್ತರು ತುಂಬಾ ಜನ ನನಗೆ ಬೆಂಬಲ ಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಜೊತೆಗೆ ನಾನೊಬ್ಬ ಚಿತ್ರನಟ ಆಗಿ ನನ್ನ ಇಡೀ ಚಿತ್ರರಂಗ ನನ್ನ ಬೆನ್ನು ನಿಲ್ಲುತ್ತೆ ಅನ್ನೋ ಒಂದು ನನಗೆ ನಂಬಿಕೆ ಇದೆ. ಹಾಗಾಗಿ ಇದು ಪ್ರೆಸ್ ಮೀಟ್ ನಾನು ಕರೆದಿರೋ ಉದ್ದೇಶ. ಇನ್ನ ದೇವಸ್ಥಾನ ಗುದ್ಲಿ ಪೂಜೆ ಆಗ್ಬೇಕು. ದೇವಸ್ಥಾನ ಯಾರೇ ಸಂಬಂಧಪಟ್ಟವ್ರಿಗೆ ನಾನು ಆಂಜನೇಯ ಭಕ್ತ ಆಗಿ ನನ್ನ ದೇವಸ್ಥಾನನ ಡೆವಲಪ್ಮೆಂಟ್ ಮಾಡಬೇಕು. ಯಾಕಂದ್ರೆ ಆಳ್ ಬಿದ್ದಿರೋ ದೇವಸ್ಥಾನ ಇದೇ ಬೇರೆ ಸಮುದಾಯದ ಜಾಗ ಆಗಿದ್ರೆ ತುಂಬಾ ಜನ ದಾನಿಗಳು ಬಂದು ಆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ಮಸೀದಿ ಆಗ್ಬೋದು, ಚರ್ಚೆ ಆಗಿದೆ, ಇಷ್ಟು ಯಾವಾಗ ಡೆವಲಪ್ಮೆಂಟ್ ಆಗಿದೆ. ಬಟ್ ನಮ್ಮ ಸನಾತನ ಧರ್ಮ ತುಂಬಾ ಹಾಳಾಗಿದೆ. ಇಲ್ಲಿ ಕೋಲಾರಲ್ಲಿ ಹಿಂದುತ್ವ ಅನ್ನೋದೇ ಮಲಗ್ಬಿಟ್ಟಿದೆ. ಯಾರಿಗೂ ಅದ್ರ ಬಗ್ಗೆ ಮಾತಾಡಬೇಕು ಅಥವಾ ಹಿಂದುತ್ವದ ಬಗ್ಗೆ ಹೋರಾಟ ಮಾಡಬೇಕು ಅನ್ನೋ ಸುಮ್ಮನೆ ನಾಮಕಾವಸ್ಥೆ ಅಷ್ಟೇ. ಕೆಲವು ರಾಜಕಾರಣಿಗಳು ಬರ್ತಾರೆ, ಅವರ ಬೇಳೆಕಾಳು ಬೇಯಿಸ್ಕೊಳ್ಳೋಕೋಸ್ಕರ ಮಾತ್ರ ಮಾಡ್ತಾರೆ ಹೊರತು ಯಾರ ಕಣ್ಣಿಗೂ ದೇವಸ್ಥಾನ ಬಿದ್ದಿಲ್ಲ. ಸರ್, ನಾನು ತುಂಬಾ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಸರ್, ನಾನು ತುಂಬಾ ಹೋರಾಟ ಮಾಡಿದ್ದೀನಿ. ನಾನು ಲೆಟರ್ಸ್ ಎಲ್ಲ ಕೊಟ್ಟಿದ್ದೀನಿ. ಬಟ್ ನಾನು ಯಾರ ಬೆಂಬಲನ ವ್ಯಕ್ತಪಡಿಸಲ್ಲ. ನಾನು ಏಕಾಂಗಿಯಾಗಿ ಹೋರಾಟ ಮಾಡಬೇಕು ಅಂತ ಸಿದ್ಧ ಮಾಡಿದ್ದೀನಿ. ಸಂಬಂಧಪಟ್ಟದ ಡೀಗ್ರಿ ಮಾಡ್ತಾ ಇಲ್ಲ. ನನ್ನ ಮನಸ್ಸಲ್ಲಿ ಬಾಧೆ ಏನು ಅಂದ್ರೆ, ಚಿಕ್ಕ ವಯಸ್ಸಿಂದ ದೇವಸ್ಥಾನ ನೋಡ್ಕೊಂಡ್ ಬಂದಿರೋದು 14-15 ವರ್ಷ ಹಾಳಾಗಿದೆ ದೇವಸ್ಥಾನ. ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರು ಇವಾಗ ಹಿಂದುತ್ವ ಅಂತ ಮಾತಾಡೋರು ಒಬ್ರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಷ್ಟೋ ಜನ ಗಣೇಶ ಹಬ್ಬ ಬಂದಾಗ ಅಲ್ಲಿ ಉತ್ತುತ್ ಪೂಜೆ ಮಾಡ್ತಾರೆ. ಒಂದ್ಸರಿ ಗಣೇಶ ವಿಗ್ರಹ ಕಳ್ತನ ಆಯ್ತು. ಮತ್ತೆ ರಾತ್ರಿ ಆದ್ರೆ ಅಲ್ಲಿ ಕುಡಿದು ಎಲ್ಲ ಗಲೀಜ್ ಮಾಡ್ತಾರೆ. ದೇವಸ್ಥಾನ ಸ್ವಚ್ಛತೆನೆಲ್ಲ ಹಾಳು ಮಾಡ್ತಿದ್ದಾರೆ. ಇದು ವಿರುದ್ಧವಾಗಿ ಯಾರು ಧ್ವನಿಗೊಳಿಸಲ್ಲ. ಹಂಗಾಗಿ ನಾನು ಒಬ್ಬ ಹೋರಾಟ ಮಾಡ್ತಾ ಇದ್ದೀನಿ. ಸೊ ಆಂಜನೇಯ ಲಂಕಕ್ಕೆ ಒಬ್ಬನೇ ಹೋಗಿದ್ದು. ಆಂಜನೇಯ ಲಂಕಕ್ಕೆ ಹೇಳ್ತಾ ಇರೋದು, ಎಚ್ಚರಿಕೆ ಹೇಳ್ತಾ ಅಂದ್ರೆ, ನಾನು ಸಿಂಗಲ್ ಹೋರಾಟ ಮಾಡ್ತಾ ಇದ್ದೀನಿ ಅಂತಲ್ಲ ಸರ್. ನನ್ಗೇನು ಉದ್ದೇಶ ಅಂದ್ರೆ, ಯಾರು ಸಮಿತಿಯಲ್ಲಿ ಇದಾರೋ ಅಥವಾ ಯಾರು ತಹಸೀಲ್ದಾರ್ ಆಗಿರ್ಬೇಕು. ಬಟ್ ಒಂದು ನಮ್ಮ ಅವ್ರಿಗೆಲ್ಲ ಕೇಳ್ತಾರೆ ಅಂದ್ರೆ 20 ದಿನ ಗಡುವು ಕೊಡಿದ್ದೀನಿ. 20 ದಿನದಲ್ಲಿ ನೀವು ಏನ್ ಮಾಡ್ತಿರೋ, ಸಮಿತಿ ಮಾತಾಡ್ತಿರೋ ಅಥವಾ ದಾನಿಗಳ ಕಡೆಯಿಂದ ಮಾಡಿ ನೆಲಸಮ ಮಾಡಿ ಗುದ್ಲಿ ಪೂಜೆ ಮಾಡಿಲ್ಲ ಅಂದ್ರೆ ನಿರಂತರವಾಗಿ ದೇವಸ್ಥಾನ ಯಾವಾಗ ಸ್ಟಾರ್ಟ್ ಆಗೋದು ಅಲ್ಲಿವರೆಗೂ ನಾನು ಅಲ್ಲಿ ಹೋರಾಟ ಮಾಡ್ತೀನಿ. ನಾನು ಒಬ್ಬನೇ ಹೋರಾಟ ಮಾಡಿ ನನ್ನ ಜೊತೆ ಆಂಜನೇಯ ಭಕ್ತರು ಪ್ರತಿಯೊಬ್ಬರು ಬೆಂಬಲ ಕೊಡ್ತಾರೆ. ಇಡೀ ಚಿತ್ರರಂಗ ಬೆಂಬಲ ಕೊಡೋದು ನನಗೆ. ಆ ನಂಬಿಕೆ ನನಗಿದೆ. ಸೊ ಕೋಲಾರದ ಸನಾತನ ಧರ್ಮ ಕಾಪಾಡೋರು ಯಾರಿಗೆ ದೇವಸ್ಥಾನದ ಮೇಲೆ ಪ್ರೀತಿ ವಿಶ್ವಾಸ ಪ್ರತಿಯೊಬ್ಬರು ನಾನು ಬೆಂಬಲ ಕೊಡ್ತಾ ವ್ಯಕ್ತಪಡಿಸ್ತೀನಿ. ದೇವಸ್ಥಾನ ಮುಂದೆ ದೇವಸ್ಥಾನ ಸ್ಟಾರ್ಟ್ ಆಗೋರು ಧರಣಿ ಮಾಡ್ತೀನಿ. ದೇವಸ್ಥಾನ ಕಾಂಪೌಂಡ್ ಏನಿದೆ ಅದು ಮುಜರಾಯಿ ಸಂಬಂಧಪಟ್ಟ ದೇವಸ್ಥಾನದವರು. ಕೆಲವರು ಅವರ ಸ್ವಾರ್ಥಕ್ಕೋಸ್ಕರ ದೇವಸ್ಥಾನ ಡೆವಲಪ್ಮೆಂಟ್ ಆಗ್ಬಿಟ್ರೆ ಅವರ ಸ್ವಾರ್ಥ ವರ್ಕೌಟ್ ಆಗಲ್ಲ ಅಂದ್ಬಿಟ್ಟು ಕೆಲವ್ರಿಗೆ ಅಂಗಡಿ ಕಟ್ಟಬೇಕು ಅನ್ನೋ ಉದ್ದೇಶ ಇದೆ. ಕೆಲವರು ದೇವಸ್ಥಾನ ಕಟ್ಟಬೇಕು ಅನ್ನೋ ಎಲ್ಲರೂ ಅವರ ಸ್ವಾರ್ಥಕ್ಕೋಸ್ಕರ ಆಂಜನೇಯ ಮೂರ್ತಿನ ಕಿತ್ತು ಮೂಲೆ ಗುಂಪು ಮಾಡಿದ್ದಾರೆ. ಅದೇ ವ್ಯಕ್ತಿ ಅವ್ರ ಮನೇನ ಆ ಥರ ಹಾಳು ಮಾಡ್ಕೊಂಡಿದ್ರೆ ಅವ್ರು ಬೆಳಗ್ಗೆ ಬರಲ್ಲ, ಯಾರು ಬರಲ್ಲ. ನನ್ನ ಅಲ್ಲೂ ಏನಂದ್ರೆ, ದೇವಸ್ಥಾನ ಅದು ಇತಿಹಾಸವುಳ್ಳ ದೇವಸ್ಥಾನ, ನಮ್ಮ ಕೋಲಾರ ಹೃದಯ ಭಾಗದಲ್ಲಿರೋ ದೇವಸ್ಥಾನನ ಹಾಳಾಗಿದ್ದಿದೆ. ಯಾರು ಅದು ಧ್ವನಿಗೂಡಿಸ್ತಾ ಇಲ್ಲ. ಅದ್ರ ವಿರುದ್ಧವಾಗಿ ನಾನು ಪ್ರತಿಭಟನೆ ಮಾಡಬೇಕು ಅಂತ ಈ ಪ್ರೆಸ್ ಮೀಟ್ ಕರೆದಿದ್ದೆ. ನಾನು ಪ್ರೆಸ್ ಮೀಟ್ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ತಹಸೀಲ್ದಾರ್ ಅವ್ರ ಗಮನಕ್ಕೆ ಬಂದಿದೆ. ತಹಸೀಲ್ದಾರ್ ಅವರು ಈಗ ಮೀಡಿಯಾ ಏನ್ ನ್ಯೂಸ್ ನೋಡ್ಕೊಂಡ್ಮೇಲೆ ಏನ್ ಫಂಡ್ ಬಂದಿದೆ ಅಥವಾ ದಾನಿಗಳು ಕೆಲವರು ಡೊನೇಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಕರೆಸಿ ಮಾತಾಡಿ ಅದನ್ನ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ. ನನ್ನ ಉದ್ದೇಶ ದೇವಸ್ಥಾನ ಡೆವಲಪ್ ಆಗುತ್ತೆ. ನನ್ನ ಹೋರಾಟ ಏನು ಅಂದ್ರೆ, ನಾನು ರಾಜಕೀಯ ಮಾಡಕ್ ಬರ್ತಾ ಇಲ್ಲ. ಇದರಿಂದ ನನ್ಗೆ ಏನು ಹೆಸರು ಆಗಲ್ಲ. ಬಟ್ ನಾನೊಬ್ಬ ಆಂಜನೇಯ ಭಕ್ತನಾಗಿ ಒಬ್ಬ ಭಕ್ತನಿಗೆ ನಮ್ಮ ದೇವಸ್ಥಾನ ಉದ್ಧಾರ ಆಗ್ತಾ ಇಲ್ಲ ಅನ್ನೋ ಅಳಿದು. ಹಂಗಾಗಿ ನಾನು ನಮ್ಮ ಚಿತ್ರರಂಗ ಬೆಂಬಲ ಕೊಡೋದಿಲ್ಲ. ಗಡುವು ಕೊಟ್ಟಿನ 20 ದಿನ ಆದ್ಮೇಲೆ ನೀ ಕೇಳೋ ಕ್ವಶನ್ಗೆ ಉತ್ತರ ಸಿಗುತ್ತೆ. ಈಗ ನನ್ನ ರಿಕ್ವೆಸ್ಟ್ ಅಷ್ಟೇ, ಯಾರು ಸಂಬಂಧಪಟ್ಟವರಿಗೆ ಮಾಧ್ಯಮ ಮುಖಾಂತರ ಇದೊಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀನಿ. ನೀವು ಅದನ್ನ ಸಾಲ್ವ್ ಮಾಡಿಲ್ಲ ಅಂದ್ರೆ ನಾನು ಹೋರಾಟ ಮಾಡೋದು ರೂಪರೇಷೆ ನಂಗೆ ಚೆನ್ನಾಗಿ ಗೊತ್ತಿದೆ.